ಬ್ಯಾಕ್ ಟು ಅವರ್ ಚಾನೆಲ್ ಪೂಜಾ ಸಾಗರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ವ್ಲಾಗ್ ಒಂದು ನನ್ನ ಡೈಲಿ ರಿಯಲಿಸ್ಟಿಕ್ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಆಗಿರುತ್ತೆ. ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರಿ ನನಗೆ ಸ್ಕಿನ್ ಕೇರ್ ರೊಟೀನ್ ವಿಡಿಯೋ ಮಾಡಿ ಅಂತ. ಆಮೇಲೆ ಕೆಲವ್ರು ಕೇಳಿದ್ರಿ ಬೆಸ್ಟ್ ಫೇಸ್ ವಾಶು ಅಥವಾ ಯಾವ್ದಾದ್ರು ಒಂದು ಸೋಪ್ ಈ ಥರ ಏನಾದರೂ ಒಂದು ವಿಡಿಯೋ ಕ್ರಿಯೇಟ್ ಮಾಡಿ ರೆಕಮೆಂಡ್ ಮಾಡಿ ಅಂತ. ಬಟ್ ನಾನು ಅಂದ್ಕೊಂಡೆ ಸುಮ್ಮನೆ ನಾನು ಯೂಸ್ ಮಾಡ್ದಿರೋದನ್ನ ಅದನ್ನು ಯೂಸ್ ಮಾಡಿ ಇದನ್ನು ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡೋ ಬದಲು ನಂದು ರಿಯಲಿಸ್ಟಿಕ್ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಏನಿದೆ ನಾನು ಅದನ್ನೇ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಯಾರಿಗಾದರೂ ಐಡಿಯಾ ಬರ್ಬೋದು. ಬೇಸಿಕಲಿ ಬಂದ್ಬಿಟ್ಟು ನಂದು ಕಾಂಬಿನೇಷನ್ ಸ್ಕಿನ್, ಅಂದರೆ ಈ ಕಡೆ ಆಯಿಲಿ ಸ್ಕಿನ್ನು ಅಲ್ಲ, ಡ್ರೈ ಸ್ಕಿನ್ನು ಅಲ್ಲ. ಟೀ ಝೋನ್ ಏನು ಬರುತ್ತೆ ಇದು, ಅದು ಬಂದ್ಬಿಟ್ಟು ಆಯಿಲಿ ಮತ್ತು ನಾರ್ಮಲ್ ಎರಡು ಕಂಬೈಂಡ್ ಆಗಿದೆ. ಸೊ ನಂದು ಬಂದ್ಬಿಟ್ಟು ಕಾಂಬಿನೇಷನ್ ಸ್ಕಿನ್. ಸ್ವಲ್ಪ ನನಗೆ ಆ್ಯಕ್ನೆ ಮಾರ್ಕ್ಸು ಮತ್ತು ಕೆಲವೊಂದೊಂದು ಆ್ಯಕ್ನೆಗಳಿದೆ. ನನಗೆ ಯಾವಾಗಲೂ ಅಷ್ಟೇ ಪಿಂಪಲ್ ಪ್ರೋನ್ ಸ್ಕಿನ್ ಯಾವಾಗಲೂ ಇರಲೇ ಇಲ್ಲ. ಬಟ್ ಅದೇನಾಯಿತು ಅಂತ ಗೊತ್ತಿಲ್ಲ, ಆಲ್ಮೋಸ್ಟ್ ಈ ಜಾನ್ವರಿ ಫೆಬ್ರವರಿ ಆದಮೇಲೆ ಒಂದೊಂದು ಪಿಂಪಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಮುಂಚೆ ನನ್ನ ಸ್ಕಿನ್ ಕೇರ್ ರೊಟೀನ್ ಬೇರೆದಿತ್ತು, ನಾನು ಇದನ್ನು ಫಾಲೋ ಮಾಡ್ತಾ ಇರಲಿಲ್ಲ. ಬಟ್ ಯಾವಾಗ ನನಗೆ ಸ್ವಲ್ಪ ಪಿಂಪಲ್ಸ್ ಆಗೋಕ್ಕೆ ಶುರು ಆಯಿತು, ಅದಾದಮೇಲೆ ನಾನು ಮತ್ತೆ ನನ್ನ ಸ್ಕಿನ್ ಕೇರ್ ರೊಟೀನ ಚೇಂಜ್ ಮಾಡಿಕೊಂಡೆ. ಇವಾಗ ನೀವೇನು ಸ್ಕಿನ್ ಕೇರ್ ರೊಟೀನ್ ಇವತ್ತು ನಂದು ನೋಡ್ತಿದ್ದೀರಾ, ಇದು ಇವಾಗ ನನ್ನ ಒಂದು 4-5 ತಿಂಗಳಿಂದ ಚೇಂಜ್ ಮಾಡ್ಕೊಂಡು ಬಂದಿರೋ ಅಂಥ ರೊಟೀನ್. ಸೊ ಹಾಗಾಗಿ ಇವತ್ತು ನಾನು ಅದನ್ನು ಶೇರ್ ಮಾಡ್ಕೊತಿದ್ದೀನಿ. ಮಾರ್ನಿಂಗ್ ನಾನು ಏನು ಸ್ಕಿನ್ ಕೇರ್ ರೊಟೀನ್ ಮಾಡ್ತೀನಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಯಾರಿಗೆ ಸ್ವಲ್ಪ ಪಿಂಪಲ್ಸ್ ಇದೆ ಹಾಗೆ ಕಾಂಬಿನೇಷನ್ ಸ್ಕಿನ್, ನೀವು ಈ ಸ್ಕಿನ್ ಕೇರ್ ರೊಟೀನ ಬೇಕಾದರೆ ಫಾಲೋ ಮಾಡ್ಬೋದು. ಈ ವಿಡಿಯೋದಲ್ಲಿ ತೋರಿಸ್ತಿರೋ ಯಾವುದೇ ಪ್ರಾಡಕ್ಟ್ಸು ಕೂಡ ಸ್ಪಾನ್ಸರ್ಡ್ ಪ್ರಾಡಕ್ಟ್ಸ್ ಇಲ್ಲ. ಆಬ್ವಿಯಸ್ಲಿ ನಿಮಗೆ ಗೊತ್ತಿರುತ್ತೆ, ಇಷ್ಟು ಬೇಗ ಯಾರು ಪ್ರಮೋಷನ್ ಕೊಡ್ತಾರೆ ಅಲ್ವಾ. ಮುಂದೆ ಆಗುತ್ತೆ ಅದು ಕೂಡ ಆದಷ್ಟು ಬೇಗ. ಸೊ ನೀವೆಲ್ಲ ಬ್ಲೆಸ್ ಮಾಡಿ ಆದಷ್ಟು ಬೇಗ ಅದು ಕೂಡ ಆಗುತ್ತೆ. ನಾನು ಕೂಡ ಪ್ರಮೋಷನ್ ಕೊಲ್ಯಾಬ್ರೇಷನ್ ಅಂತ ಎಲ್ಲ ಮಾಡ್ತೀನಿ, ಬಟ್ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಮಾತ್ರ ನಿಮಗೆ ನಾನು ರೆಕಮೆಂಡ್ ಮಾಡ್ತೀನಿ ಯಾವಾಗಲೂ ಕೂಡ. ಸೊ ಇದು ನಾನ್ ಸ್ಪಾನ್ಸರ್ಡ್, ಕಂಪ್ಲೀಟ್ಲಿ ಯೂಸ್ ಮಾಡೋದು ಮಾತ್ರ. ಓಕೆ, ಸೊ ಫಸ್ಟ್ಲಿ ಬೇಸಿಕಲಿ ಬಂದ್ಬಿಟ್ಟು ಫೇಸ್ ವಾಶ್. ಯಾವ ಫೇಸ್ ವಾಶ್ ನಾನು ಡೈಲಿ ಬೆಳಗ್ಗೆ ಯೂಸ್ ಮಾಡ್ತೀನಿ ಅಂತ. ಸೊ ಫಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ಫೇಸ್ ವಾಶ್ ಮಾಡೋದು. ಫೇಸ್ ವಾಶ್ ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತ ಅಂದರೆ ಬಯೋಟಿಕ್ ಅಡ್ವಾನ್ಸ್ಡ್ ಆಯುರ್ವೇದ ಪಿಂಪಲ್ ಕಂಟ್ರೋಲ್ ನೀಮ್ ಫೇಸ್ ವಾಶ್ ಅನ್ನೋದನ್ನ ಯೂಸ್ ಮಾಡ್ತೀನಿ. ಸೊ ಇದು ನಾನು ನಾನು ಇವಾಗ ಸೆಲ್ಫಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಗೊತ್ತಾಗ್ತಾ ಇಲ್ಲದೆ ಇರ್ಬೋದು. ನಾನು ಇದನ್ನು ಹಾಗೆ ಇಮೇಜ್ ಕೂಡ ಆ್ಯಡ್ ಮಾಡಿರ್ತೀನಿ ಇಲ್ಲೆಲ್ಲರೂ ಸೈಡಲ್ಲಿ ಒಂದು ಕಡೆ. ಸೊ ಈ ಫೇಸ್ ವಾಶ್ನ ಡೈಲಿ ಬೆಳಗ್ಗೆ ಎದ್ದು ನಾನು ಯೂಸ್ ಮಾಡ್ತೀನಿ. ಇದರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಅದು ಕೂಡ 2 ಟೈಮ್ಸ್ ಫೇಸ್ ವಾಶ್ ಮಾಡ್ತೀನಿ ನಾನು ಇದರಲ್ಲಿ. ಸೊ ಇದು ಯಾರಿಗೆ ಪಿಂಪಲ್ಸ್ ಇದೆ 100% ಬೇಕಾದ್ರೆ ಇದನ್ನು ನೀವು ಯೂಸ್ ಮಾಡ್ಬೋದು. ಪಿಂಪಲ್ ನಿಧಾನಕ್ಕೆ ಕಂಟ್ರೋಲಿಗೆ ಬರುತ್ತೆ, ಜೊತೆಗೆ ಸ್ಕಿನ್ ಕೂಡ ಸಾಫ್ಟಾಗಿ ಒಂಥರ ನೀವು ಫೇಸ್ ವಾಶ್ ಮಾಡ್ಕೊಂಡು ಬಂದ ತಕ್ಷಣ ಸ್ಕಿನ್ ಸಾಫ್ಟಾಗಿ ಫೀಲ್ ಆಗ್ತಿರುತ್ತೆ, ಆಮೇಲೆ ಬ್ರೈಟಾಗಿ ಕೂಡ ಫೀಲ್ ಆಗುತ್ತೆ. ಇದರಿಂದ ನನಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆ ಥರ ಏನೂ ಆಗಿಲ್ಲ ಯೂಸ್ ಮಾಡಿದ್ಮೇಲೆ. ನಾನು ಅಂದ್ಕೊಂಡೆ ಯಾವತ್ತೂ ಯೂಸ್ ಮಾಡಿರಲಿಲ್ಲ, ಬಟ್ ಬಯೋಟಿಕ್ ಪ್ರಾಡಕ್ಟ್ಸ್ ನಾನು ಬೇರೆದೆಲ್ಲ ಯೂಸ್ ಮಾಡಿದ್ದೆ. ಈ ಫೇಸ್ ವಾಶ್ನ ನಾನು ಟ್ರೈ ಮಾಡಿರಲಿಲ್ಲ. ಮುಂಚೆ ಇದ್ರದ್ದೇ ನಾನು ಬ್ರೈಟನಿಂಗ್ ಫೇಸ್ ವಾಶ್ ಬರುತ್ತೆ ಫ್ರೂಟ್ದು, ಅದು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಯಾವಾಗ ಪಿಂಪಲ್ ಶುರು ಆಯಿತು ನಾನು ಅವಾಗಿಂದ ಈ ಫೇಸ್ ವಾಶ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದು. ಬಟ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಪಿಂಪಲ್ ಇರೋರು ಇದನ್ನ 100% ಟ್ರೈ ಮಾಡ್ಬೋದು. ಪಿಂಪಲ್ ರೆಡ್ಯೂಸ್ ಆಗ್ತಾ ಬರುತ್ತೆ, ಜೊತೆಗೆ ಮಾರ್ಕ್ಗಳು ಕೂಡ ನಿಧಾನಕ್ಕೆ ಕಡಿಮೆ ಆಗುತ್ತೆ. ಸ್ಕಿನ್ನು ಫೇಸ್ ವಾಶ್ ಮಾಡಿದ ತಕ್ಷಣ ಬ್ರೈಟಾಗಿ ಸಾಫ್ಟಾಗಿ ಫೀಲ್ ಆಗ್ತಾ ಇರುತ್ತೆ ಸ್ಕಿನ್ನು. ಮತ್ತು ಸ್ಕಿನ್ನು ಡ್ರೈ ಆಗೋದಿರ್ಬೋದು, ತುಂಬ ಆಯಿಲಿ ಆಗೋದಿರ್ಬೋದು, ಆ ಥರ ಎಲ್ಲ ಆಗಲ್ಲ. ಸೊ ನಾರ್ಮಲ್ ಟು ಇಲ್ಲೇ ಇದೆ, ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೂಟ್ ಆಗುತ್ತೆ ಅಂತ. ಪ್ರಿವೆಂಟ್ಸ್ ಪಿಂಪಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತ. ಸೊ ನಂದು ಕಾಂಬಿನೇಷನ್ ಸ್ಕಿನ್ನು ನನಗೇನೇ ತೊಂದರೆ ಆಗಿಲ್ಲ ಈ ಫೇಸ್ ವಾಶ್ ಹಾಕೋದ್ರಿಂದ. ಇನ್ಫ್ಯಾಕ್ಟ್ ಪಿಂಪಲ್ಸ್ ಕಂಟ್ರೋಲಿಗೆ ಬಂತು. ಇವಾಗ ನೋಡ್ತಿರ್ಬೋದು ನನ್ನ ಫೇಸಲ್ಲಿ ಏನೂ ಪಿಂಪಲ್ಸ್ ಇಲ್ಲ, ಬಟ್ ಒಂಚೂರು ಮಾರ್ಕ್ಗಳಿದೆ, ಅದು ರೆಡ್ಯೂಸ್ ಆಗ್ತಾ ಇದೆ. ಒಂದೇ ಒಂದು ಪಿಂಪಲ್ ಕೂಡ ಇಲ್ಲ ನನಗೆ ಇವಾಗ. ಬಟ್ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಪಿಂಪಲ್ ಆಗ್ತಾ ಇತ್ತು, 1-2 ಇಲ್ಲೊಂದು ಆ ಥರ ಯಾಕೋ ಗೊತ್ತಿಲ್ಲ, ರ್ಯಾಂಡಮ್ ಆಗಿ. ಸೊ ಇದು ಯೂಸ್ ಮಾಡಿದಾಗಿಂದ 100% ನನಗೆ ಪಿಂಪಲ್ ಕಂಟ್ರೋಲಿಗೆ ಬರ್ತಿದೆ. ಸೊ ಯಾರಾದರೂ ಒಂದು ಫೇಸ್ ವಾಶ್ ಟ್ರೈ ಮಾಡಬೇಕು, ಆ್ಯಕ್ನೆಗೆ ಇದೆ, ಪಿಂಪಲ್ಸ್ಗೆ ನಾನು ನೋಡಬೇಕು, ಯಾವ್ದಾದ್ರು ಫೇಸ್ ವಾಶ್ ಟ್ರೈ ಮಾಡಬೇಕು ಅಂತಿದ್ರೆ ಇದನ್ನು ಟ್ರೈ ಮಾಡ್ಬೋದು. ಬಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಏನಾದ್ರು ಪ್ಯಾಚ್ ಟೆಸ್ಟ್ ಅಂತ ಯಾವುದೇ ಪ್ರಾಡಕ್ಟ್ಸ್ ಆದರೂ ರ್ಯಾಂಡಮ್ ಆಗಿ ಸುಮ್ಮನೆ ಹೇಳಿದ್ರು ಅಂತ ಯೂಸ್ ಮಾಡೋಕ್ಕಿಂತ ಟ್ರೈ ಮಾಡಬೇಕು ಅಂತ ಇದ್ದರೆ ಪ್ಯಾಚ್ ಟೆಸ್ಟ್ ಅಂತ ಮಾಡಿಕೊಂಡು ಅದು ಸೆಟ್ ಆಗ್ತಿದ್ರೆ ಆಮೇಲೆ ಯೂಸ್ ಮಾಡೋದು ಬೆಟರು. ಸೊ ನನ್ನ ಫೇಸ್ ವಾಶ್ ಇದು. ಫಸ್ಟ್ ಎದ್ದ ತಕ್ಷಣ ಇದರಲ್ಲಿ ನಾನು ಫೇಸ್ ವಾಶ್ ಮಾಡ್ತೀನಿ. ಸೊ ಫೇಸ್ ವಾಶ್ ನಾನು ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಅದೇ ಫೇಸ್ ವಾಶ್ ಯೂಸ್ ಮಾಡಿ ನನ್ನ ಮುಖದಲ್ಲಿ ಇವಾಗ ಏನು ಮೇಕಪ್ ಆಗಲಿ ಡರ್ಟ್ ಆಗಲಿ ಏನೂ ಇಲ್ಲ. ಸೊ ನೆಕ್ಸ್ಟು ಸೆಕೆಂಡ್ ಸ್ಟೆಪ್ ನಾನು ಏನು ಮಾಡ್ತೀನಿ ಅಂದರೆ ಟೋನರ್. ಸೊ ಟೋನರ್ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂದರೆ ಇದು ಕೂಡ ಬಯೋಟಿಕ್ ಅಡ್ವಾನ್ಸ್ಡ್ ಆರ್ಗ್ಯಾನಿಕ್ಸ್ ಅಂತ, ಟೀ ಟ್ರೀ ಸ್ಕಿನ್ ಕ್ಲಿಯರಿಂಗ್ ಮ್ಯಾಟಿಫೈಯಿಂಗ್ ಫೇಶಿಯಲ್ ಟೋನರ್ ಅಂತ. ಇದು ಕೂಡ ನಾರ್ಮಲಿಂದ ಆಯಿಲಿ ಸ್ಕಿನ್ವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು. ಸೊ ಇದು ನಾನು ಇದ್ರ ಇಮೇಜ್ನ ನಾನು ಇಲ್ಲಿ ಸೈಡಲ್ಲಿ ಎಲ್ಲರೂ ಅಟ್ಯಾಚ್ ಮಾಡಿರ್ತೀನಿ. ಸೊ ಈ ಟೋನರ್ನ ಯೂಸ್ ಮಾಡ್ತೀನಿ. ಪರ್ಟಿಕ್ಯುಲರ್ ಆಗಿ ನಾನು ಇದೇ ಟೋನರ್ನ ಯಾಕೆ ಯೂಸ್ ಮಾಡ್ತೀನಿ, ಟೀ ಟ್ರೀದು ಆಮೇಲೆ ಬಯೋಟಿಕ್ ಅಡ್ವಾನ್ಸ್ಡ್ ಆರ್ಗ್ಯಾನಿಕ್ಸ್ದು ಅಂತ ನೋಡೋಕೆ ಹೋದರೆ
ಇದು ಬಂದ್ಬಿಟ್ಟು ಸ್ಕಿನ್ನಲ್ಲಿ ಬ್ಲೆಮಿಷಸ್ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಇದ್ದರೆ ಅಥವಾ ಪಿಂಪಲ್ಸ್ ಆಗ್ತಿರೋರಿದ್ದರೆ ಅಂಥವ್ರಿಗೆ ಈ ಟೋನರು ಬೆಸ್ಟು. ಸೊ ಆ ಬ್ಲೆಮಿಷಸ್ನೆಲ್ಲ ಕಡಿಮೆ ಮಾಡಿ ಸ್ಕಿನ್ನ ಸ್ವಲ್ಪ ಬ್ರೈಟನ್ ಆಗಿ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಟೋನರು. ಮತ್ತು ಪೋರ್ಸ್ ಏನಾದರೂ ಇದೆ ಅದು ಕೂಡ ಕವರ್ ಆಗಿ. ಸೊ ಹಾಗಾಗಿ ನಾನು ಇದನ್ನು ಕಾಂಬಿನೇಷನ್ ಆಗಿ ನನ್ನ ಫೇಸ್ ವಾಶ್ ಜೊತೆಗೆ ನಾನು ಈ ಟೋನರ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಫೇಸ್ ವಾಶ್ ಹೇಗೋ ಆಗಿದೆ ಅಲ್ವಾ, ಒಂದು ಸೆಕೆಂಡ್ ಇವಾಗ ನಾನು ನನ್ನ ಸ್ಕಿನ್ ಕೇರ್ ರೊಟೀನ ಹಾಗೆ ಮಾಡ್ತಾ ಮಾಡ್ತಾ ನಿಮಗೂ ಕೂಡ ತೋರಿಸ್ತೀನಿ. ಸೊ ಫೇಸ್ ವಾಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಟೋನರು. ಸೊ ಟೋನರ್ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು. ಈಗ ಸ್ಕಿನ್ ಕೇರ್ ರೊಟೀನ್ ಮಾಡ್ತಾ ಮಾಡ್ತಾನೆ ನಾನು ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಸೊ ಟೋನರ್ನ ಹಿಂಗೆ ರ್ಯಾಂಡಮಾಗಿ ಕೈಗೆ ಹಾಕೊಂಡ್ಬಿಡ್ತೀನಿ. ಆಲ್ಮೋಸ್ಟ್ ಒಂದು 4-5 ಡ್ರಾಪ್ ಮೇಲೆ ಜಾಸ್ತಿನೇ ಇದೆ. ಇದನ್ನ ಕಾಟನಲ್ಲಿ ಹಚ್ಕೋಬೇಕು ಅಂತ ಹೇಳ್ತಾರೆ, ಬಟ್ ನಾನು ಕಾಟನಲ್ಲಿ ಹಚ್ಕೊಳ್ಳಲ್ಲ. ಅರ್ಧ ಪ್ರಾಡಕ್ಟ್ ಅಲ್ಲೇ ಒಟ್ಟಾಗುತ್ತೆ ಅನ್ಸುತ್ತೆ, ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ. ಸೊ ಅದಕ್ಕೆ ನಾನು ಇದೇ ಥರ ಕೈಯಲ್ಲಿ ರ್ಯಾಂಡಮಾಗಿ ತೊಗೊಬಿಟ್ಟು ಒಳಗೆ ತೀರ್ತಾ ಥರ ಸೊ ತೊಗೊಂಡು ಹಿಂಗೆ ಮುಖಕ್ಕೆ ಹಿಂಗೆ ಹಚ್ಕೊಂಡ್ಬಿಡ್ತೀನಿ. ಸೊ ಸ್ವಲ್ಪ ವಿಯರ್ಡ್ ಅನಿಸ್ಬೋದು, ಬಟ್ ನಾನು ಹಿಂಗೆ ಫಾಲೋ ಮಾಡೋದು. ಸೊ ಟೋನರ್ನ ನೀಟಾಗಿ ಮುಖಕ್ಕೆ ಎಲ್ಲ ಕಡೆ ಈ ಥರ ಹಚ್ಕೊಂಡ್ಮೇಲೆ 1 ಮಿನಿಟ್ ಅದು ಒದ್ದೆ ಸ್ವಲ್ಪ ಆರಬೇಕು. ಅಲ್ಲಿವರೆಗೂ ನಾವು ವೆಯ್ಟ್ ಮಾಡೋಣ. ಇದಾದಮೇಲೆ ನಾವು ನೆಕ್ಸ್ಟು ಸೀರಮ್ ಹಚ್ಚಬೇಕು. ಸೊ ಸ್ಕಿನ್ ಕೇರಲ್ಲಿ ಫಸ್ಟು ಯಾವಾಗಲೂ ಲೈಟ್ ಕನ್ಸಿಸ್ಟೆನ್ಸಿಯಿಂದ ಸ್ಟಾರ್ಟ್ ಮಾಡಿ ಆಮೇಲೆ ಥಿಕ್ ಕನ್ಸಿಸ್ಟೆನ್ಸಿಗೆ ಹೋಗಬೇಕು. ಸೊ ಫೇಸ್ ವಾಶ್ ಆದಮೇಲೆ ನಾನು ಟೋನರ್ ಯೂಸ್ ಮಾಡ್ತೀನಿ. ಟೋನರ್ 1 ಮಿನಿಟ್ ವೆಟ್ಟಾಗಿದೆ ನೋಡ್ಬೋದು. ಸೊ ಇದು ಆರಿದ್ಮೇಲೆ ನಾನು ಇವಾಗ ಸೀರಮ್ ಯೂಸ್ ಮಾಡ್ತೀನಿ. ಸೊ ಸೀರಮ್ ಬಂದ್ಬಿಟ್ಟು ನಾನು ಲ್ಯಾಕ್ಮಿ ಆಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಸೀರಮ್ ಯೂಸ್ ಮಾಡೋದು. 98% ಪ್ಯೂರ್ ನಿಯಾಸಿನಿಮೈಡ್ ಅಂತ. ಸೊ ನಿಯಾಸಿನಿಮೈಡ್ ಬಂದ್ಬಿಟ್ಟು ಸ್ಕಿನ್ನ ಬ್ರೈಟನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಸೀರಮ್ ಇದು 98% ಇದರಲ್ಲಿ ನಿಯಾಸಿನಿಮೈಡ್ ಇದೆ. ನಾನು ಯಾಕೆ ಇದೇ ಸೀರಮ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ನಾನು ಯೂಸ್ ಮಾಡೋ ಡೇ ಕ್ರೀಮ್ ಏನಿದೆ ಅದು ಲ್ಯಾಕ್ಮಿ ಆಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸೇ. ಸೊ ಹಾಗಾಗಿ ಅದ್ರ ಕಾಂಬಿನೇಷನ್ ಆಗಿ ನಾನು ಲ್ಯಾಕ್ಮಿ ಆಬ್ಸಲ್ಯೂಟ್ ಸೀರಮ್ನ ಯೂಸ್ ಮಾಡ್ತೀನಿ. ಇದ್ರ ಫೋಟೋ ಕೂಡ ನಾನು ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇದು ನನ್ನ 3rd ಸ್ಟೆಪ್ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ. ಇಲ್ಲಿ 1 ಡ್ರಾಪ್, ಇಲ್ಲಿ 1 ಡ್ರಾಪ್, ಮತ್ತೆ ಇಲ್ಲಿ ಬರ್ತಾನೆ ಇಲ್ಲ, ಬರುತ್ತೆ ವೆಯ್ಟ್ ಮಾಡೋಣ. ಹಾಂ, ಸೊ 4 ಡ್ರಾಪ್ಸ್ ಹಾಕೊಂಡಿದ್ದೀನಿ, ನೋಡ್ತಿರ್ಬೋದು. ಇದು ಸೀರಮ್. ಇವಾಗ ನಾನು ನೀಟಾಗಿ ಹಿಂಗೆ ಬ್ಲೆಂಡ್ ಮಾಡ್ಕೊತೀನಿ. ತುಂಬ ಕಣ್ಣಿಗೆ ಕ್ಲೋಸಾಗಿ ಹಾಕೋಬಾರ್ದು, ಇಲ್ಲಾಂದರೆ ಕಣ್ಣು ಉರಿಯುತ್ತೆ. ಸ್ಕಿನ್ ಕೇರ್ ರೊಟೀನ್ ಎಲ್ಲ ಮುಖ್ಯವಾಗಿ ನಾವು ಫಾಲೋ ಮಾಡೋದು ಸ್ಕಿನ್ ಒಂದು ಆಬ್ವಿಯಸ್ಲಿ ಚೆನ್ನಾಗಿರಲಿ ಅಂತ. ಬಟ್ ಇನ್ನೊಂದೇನು ಅಂದರೆ, ಮಾರ್ನಿಂಗ್ ಎದ್ದು ನಾವು ನಮ್ಮ ಸ್ಕಿನ್ಗೆ ನಮಗೆ ಅಂತ ಇಷ್ಟೊಂದು ಟೈಮ್ ಕೊಡೋದು ನಿಜವಾಗ್ಲೂ ಸೆಲ್ಫ್ ಲವ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾವು ನಮ್ಮನ್ನು ಪ್ರೀತಿಸ್ಕೊಳ್ಳೋದನ್ನ ಕಲಿಬೇಕು. ನಾನು ಅಷ್ಟೇ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡೋಕ್ಕಿಂತ ಮುಂಚೆ ಇಷ್ಟೊಂದೆಲ್ಲ ಹಚ್ಕೋಬೇಕಾ, ಟೈಮೇ ಇರಲ್ಲ ಅಂತ ಒಂದು ಕ್ರೀಮ್ ಹಚ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಅದಾದಮೇಲೆ ನಿಧಾನಕ್ಕೆ ನನಗೂ ಇದೆಲ್ಲ ಹಚ್ಚಿದ ಮೇಲೆ ಒಂಥರ ಎವ್ರಿ ಡೇ ಇದನ್ನು ಹಚ್ಚಲಿಲ್ಲ ಅಂದರೆ ಆಗೋದೇ ಇಲ್ಲ, ಇಷ್ಟು ಸ್ಕಿನ್ ಕೇರ್ ರೊಟೀನ್ ಮಾಡಲೇಬೇಕು ಅಂತ. ಅಂದರೆ ರಿಲ್ಯಾಕ್ಸಿಂಗ್ ಆಗಿ ಅನಿಸುತ್ತೆ. ಸೆಲ್ಫ್ ಲವ್ ಅಂತ ನಮಗೆ ನಾವು ಪ್ಯಾಂಪರ್ ಮಾಡ್ಕೊಳ್ಳೋದು ಅದೆಲ್ಲ ಒಂಥರ ಖುಷಿ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಸೊ ಸೀರಮ್ ಹಚ್ಚಿ ಆಯಿತು. ನಾನಿವಾಗ ಸೀರಮ್ ಆಗಲಿ ಅಥವಾ ಯಾವುದೇ ಪ್ರಾಡಕ್ಟ್ಸ್ ನಿಮ್ಮ ಸ್ಕಿನ್ ಕೇರ್ ಮಾಡಬೇಕಾದ್ರೆ ಹಚ್ಚೋವರೆಗೂ ಅದೊಂದು 20 ಮಿನಿಟ್ಸ್ ಬೇಕು ನೀಟಾಗಿ ಸೆಟ್ಲ್ ಆಗೋಕ್ಕೆ. ಅಲ್ಲಿವರೆಗೂ ಸ್ಕಿನ್ ಸ್ವಲ್ಪ ಬ್ಲ್ಯಾಕಾಗಿ ಕಾಣಿಸೋದು ಅಥವಾ ಆಯಿಲಿಯಾಗಿ ಕಾಣಿಸೋದು ಅದು ನಾರ್ಮಲ್ಲು. ಒಂದು 20 ಮಿನಿಟ್ಸ್ ಆದಮೇಲೆ ಅದು ನಾರ್ಮಲ್ ನಿಮ್ಮ ಸ್ಕಿನ್ ಹೇಗಿರುತ್ತೆ ಆ ಥರ ಬರುತ್ತೆ. ಸೊ ಅದು ಡ್ರೈ ಆದಮೇಲೆ ನಾವು ನೆಕ್ಸ್ಟು ಮಾಯಿಶ್ಚರೈಸರ್ ಹಚ್ಚೋಣ. ಸೊ ಮಾಯಿಶ್ಚರೈಸರು ನೀವು ಕುಕ್ಕರ್ ಕೂಗ್ತಾ ಇದೆ, ಸೊ ಸ್ವಲ್ಪ ಸೌಂಡ್ ಇದೆ, ಐ ಆಮ್ ಸಾರಿ. ಓಕೆ, ವೆಯ್ಟ್. ಸೊ ನೀವು ಡೈಲಿ ಹಚ್ಚಬೇಕಾದ್ರೆ ಮಾಯಿಶ್ಚರೈಸರ್ ಬೇಕಾದರೂ ಹಚ್ಬೋದು ಸೀರಮ್ ಆದಮೇಲೆ. ಬಟ್ ಮಾಯಿಶ್ಚರೈಸರ್ ಏನು ಅಂತಂದರೆ, ನಾನು ಮಾಯಿಶ್ಚರೈಸರ್ ಬದಲು ಡೇ ಕ್ರೀಮ್ ಯೂಸ್ ಮಾಡ್ತೀನಿ. ಡೇ ಕ್ರೀಮ್ ಆದರೂ ಯೂಸ್ ಮಾಡ್ಬೋದು, ಮಾಯಿಶ್ಚರೈಸರ್ ಆದರೂ ಯೂಸ್ ಮಾಡ್ಬೋದು. ಸೊ ಡೇ ಕ್ರೀಮ್ ಬಂದುಬಿಟ್ಟು ನಾನು ಲ್ಯಾಕ್ಮಿ ಆಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ದು ಯೂಸ್ ಮಾಡೋದು. ಮಾಯಿಶ್ಚರೈಸರ್ ಬದಲು ನಾನು ಡೇ ಕ್ರೀಮೇ ಯೂಸ್ ಮಾಡ್ತೀನಿ. ಇದರಲ್ಲಿ ಬಂದುಬಿಟ್ಟು ಮಾಯಿಶ್ಚರೈಸೇಷನ್ ಜೊತೆಗೆ ಸನ್ಸ್ಕ್ರೀನ್ ಕೂಡ ಆ್ಯಡ್ ಆಗಿರುತ್ತೆ. SPF 20 PA++ ಇದೆ. ಸೊ ನಾನು ಇದನ್ನೇ ನನ್ನ ಡೇ ಕ್ರೀಮ್ ಆಗಿ ಯೂಸ್ ಮಾಡ್ತೀನಿ.
ಮನೇಲಿದ್ದರೆ ನಾನು ಎಕ್ಸ್ಟ್ರಾ ಇದ್ರ ಜೊತೆಗೆ ಯಾವುದೇ ಸನ್ಸ್ಕ್ರೀನು ಯೂಸ್ ಮಾಡಲ್ಲ, ಡೇ ಕ್ರೀಮ್ ಹಚ್ತೀನಿ. ಇದೇ ಲಾಸ್ಟ್ ನನ್ನ ಸ್ಕಿನ್ ಕೇರ್ ರೊಟೀನ್ನ ಸ್ಟೆಪ್ ಆಗಿರುತ್ತೆ. ಬಟ್ ಹೊರಗಡೆ ಹೋದರೆ ಮಾತ್ರ ಇದಾದಮೇಲೆ ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇಲ್ಲಾಂದರೆ ಮನೇಲಿದ್ದರೆ ಇದರಲ್ಲೇ ಸನ್ಸ್ಕ್ರೀನ್ ಇದೆ ಅಲ್ವಾ, ನಾನು ಇಷ್ಟೇ ಯೂಸ್ ಮಾಡೋದು. ಸೊ ಇವಾಗ ಸೀರಮ್ ಡ್ರೈ ಆಗಿದೆ, ಈಗ ನಾನು ಇದನ್ನು ಹಚ್ತೀನಿ. ಲೈಟ್ ಕ್ರೀಮ್ ಮುಂಚೆ ಡೇ ಕ್ರೀಮ್ ಅಂತ ಬರ್ತಿತ್ತು, ಇವಾಗ ಲೈಟ್ ಕ್ರೀಮ್ ಅಂತ ಚೇಂಜ್ ಮಾಡಿದ್ದಾರೆ. ಡೇ ಕ್ರೀಮ್ ಏನಿತ್ತು, ಡೇ ಕ್ರೀಮು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಇರ್ತಿತ್ತು. ಸೊ ಇವಾಗ ಸ್ವಲ್ಪ ಲೈಟ್ ಮಾಡಿದ್ದಾರೆ, ಅದೇ ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಡೇ ಕ್ರೀಮ್ ಆದರೆ ಇನ್ನೂ ಕನ್ಸಿಸ್ಟೆನ್ಸಿ ಚೆನ್ನಾಗಿರ್ತಿತ್ತು ಕಾಂಬಿನೇಷನ್ ಸ್ಕಿನ್ಗೆ. ಸೊ ಈಗ ನನ್ನ ಡೇ ಕ್ರೀಮ್ ಕೂಡ ನನ್ನ ಫೇಸ್ಗೆ ಹಚ್ಚಾಯಿತು, ಅದೇ ಥರ ನನ್ನ ನೆಕ್ಕಿಗೂ ಕೂಡ ಹಚ್ಚಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಲಿಪ್ ಬಾಮ್. ಸೊ ಲಾಸ್ಟ್ ಸ್ಟೆಪ್ ಇದು. ಫೇಸ್ ಕೇರ್ ತೊಗೊಂಡಂಗೆ ಲಿಪ್ಗೂ ತೊಗೋಬೇಕಲ್ವ, ಸೊ ಲಿಪ್ ಬಾಮ್ ಲಾಸ್ಟ್ ಸ್ಟೆಪ್. ಫೇಸ್ಗಾಯಿತು, ಲಿಪ್ಸ್ಗಾಯಿತು ಅಂದಮೇಲೆ ನೆಕ್ಸ್ಟು ನಾವು ಬಾಡಿ ಲೋಷನ್ ತಾನೇ ಹಚ್ಚಬೇಕು. ಹ್ಯಾಂಡ್ಸು ಲೆಗ್ಸ್ ಎಲ್ಲ ಡ್ರೈ ಆಗಿಬಿಡುತ್ತೆ ಇಲ್ಲಾಂದರೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಇದನ್ನು ಕೂಡ ತೋರಿಸ್ತಾ ಇದ್ದೀನಿ, ಯಾಕಂದರೆ ಇದು ತುಂಬ ಚೆನ್ನಾಗಿತ್ತು ಪ್ರಾಡಕ್ಟು. ಹಾಗಾಗಿ ನನ್ನ ಸ್ಕಿನ್ ಕೇರ್ ರೊಟೀನಲ್ಲಿ ನಿಮ್ಗೆ ಇದನ್ನು ತೋರಿಸೋಣ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಇದು ಬಂದುಬಿಟ್ಟು ವಾವ್ ಸ್ಕಿನ್ ಸೈನ್ಸ್ದು ಶಿಯಾ ಬಟರ್ ಆ್ಯಂಡ್ ಕೊಕೋ ಬಟರ್ ಮಾಯ್ಶ್ಚರೈಸಿಂಗ್ ಬಾಡಿ ಲೋಷನ್ ಅಂತ 24 hours ಮಾಯ್ಶ್ಚರೈಸಿಂಗ್ ಸಿಗುತ್ತೆ. ಇವಾಗ ನೈಕಾದಲ್ಲೆಲ್ಲ ನಿಮಗೆ ಆಫರ್ಸ್ ನಡೀತಾ ಇರುತ್ತೆ, ಸೊ ಅಲ್ಲಿ ನೋಡ್ಕೊಂಡು ತೊಗೋಬೋದು. ಇದು ಬಂದುಬಿಟ್ಟು 400 ml. ಬರೀ ನನಗೆ ಅರೌಂಡ್ 400 rupees ಇದೆ ಇದ್ರ ಮೇಲೆ MRP, ಬಟ್ ನನಗೆ ಅರೌಂಡ್ 220-230 rupees ಅಷ್ಟಕ್ಕೆ ಸಿಕ್ತು ಇಷ್ಟು ದೊಡ್ಡ ಬಾಟಲು. ಸೊ ನೆಕ್ಸ್ಟು ನಾನು ಸ್ಕಿನ್ ಕೇರ್ದೆಲ್ಲ ಆದಮೇಲೆ ನಾನು ಬಾಡಿ ಲೋಷನ್ ಹಚ್ಕೊತೀನಿ. ಸಾರಿ, ಓಪನೇ ಮಾಡಿಲ್ಲ. ಸೊ ಇಷ್ಟು ಪ್ರಾಡಕ್ಟು ಈ ಕೈಗೂ ಅಷ್ಟೇ. ಸೊ ಕೈಕಾಲುಗಳಿಗೆ ನೀಟಾಗಿ ಮಾಯ್ಶ್ಚರೈಸೇಷನ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟ್ ಸ್ಕಿನ್ ಕೇರ್ ಮುಗಿಯುತ್ತೆ. ಸೊ ಆಯಿತು, ಕಂಪ್ಲೀಟ್ ನನ್ನ ಸ್ಕಿನ್ ಕೇರ್ ಮುಗೀತು. ಇಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್. ಎವ್ರಿಡೇ ಮಾರ್ನಿಂಗ್ ಎದ್ದು ಫಾಲೋ ಮಾಡೋದು. ಫೇಸ್ ವಾಶ್, ಟೋನರ್, ಅದಾದಮೇಲೆ ಸೀರಮ್, ಅದಾದಮೇಲೆ ಡೇ ಕ್ರೀಮ್, ಅದಾದಮೇಲೆ ಲಿಪ್ ಬಾಮ್, ಮಾಯ್ಶ್ಚರೈಸರ್ ಅಷ್ಟೇ. ಇದಿಷ್ಟೇ ನನ್ನ ಎವ್ರಿಡೇ ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್. ಸೊ ಅಕಸ್ಮಾತ್ ನಾನು ಯಾವಾಗಲಾದರೂ ಹೊರಗಡೆ ಹೋಗ್ತಿದ್ದೀನಿ ಅಂತ ಅಂದರೆ ಅವಾಗ ಮಾತ್ರ ಎಕ್ಸ್ಟ್ರಾ ಸನ್ಸ್ಕ್ರೀನ್ ಆ್ಯಡ್ ಮಾಡ್ತೀನಿ. ಏನು ಡೇ ಕ್ರೀಮ್ ಆದಮೇಲೆ ಸನ್ಸ್ಕ್ರೀನ್ ಆ್ಯಡ್ ಮಾಡ್ಕೋತೀನಿ. ಇಲ್ಲ ಅಂದರೆ ಮನೇಲಿದ್ದರೆ ನಾನು ಇಷ್ಟೇ ಯೂಸ್ ಮಾಡೋದು, ಯಾಕಂದರೆ ಕ್ರೀಮಲ್ಲಿ SPF ಇದೆ ಅಂತ ಆ ಕಾರಣಕ್ಕೆ. ಸೊ ಎವ್ರಿಡೇ ನಾನು ಇಷ್ಟೇ ಯೂಸ್ ಮಾಡೋದು. ಬೈ ಎನಿ ಚಾನ್ಸ್ ನಾನು ತುಂಬ ಮೇಕಪ್ ಮಾಡಿಬಿಟ್ಟಿದ್ದೆ, ಇವತ್ತೆಲ್ಲೋ ಹೋಗ್ತಿದ್ದೀನಿ, ಸೊ ಮೇಕಪ್ ಮಾಡಿದ್ದೀನಿ ಅಂತ ಅಂದರೆ ಬಂದ ತಕ್ಷಣ ನನ್ನ ಗೋ ಟು ರೊಟೀನ್ ಏನಿರುತ್ತೆ ಅಂದರೆ ಫೇಸ್ ವಾಶ್ ಮಾಡಿದ ತಕ್ಷಣ ನಾನು ಇನ್ನೇನೂ ಹಚ್ಚಲ್ಲ, ಏನೂ ಮಾಡಲ್ಲ ಮನೇಲಿ. ಜಸ್ಟ್ ಇದೊಂದು ಅಲೋವೆರಾ ಸ್ಕಿನ್ ಕೇರ್ ಜೆಲ್ ಅಂತ. ಸೊ ಫೇಸ್ ವಾಶ್ ಮಾಡಿದ ತಕ್ಷಣ ನನ್ನ ಫೇಸ್ ವಾಶ್ ಏನಿದೆ ಅದನ್ನು ಫೇಸ್ ವಾಶ್ ಮಾಡಿದ ತಕ್ಷಣ ಈ ಅಲೋವೆರಾನ ಹಚ್ಬಿಟ್ಟು ಸುಮ್ಮನೆ ಸ್ಕಿನ್ನ ಹಾಗೆ ಡ್ರೈ ಆಗಕ್ಕೆ ಬಿಟ್ಬಿಡ್ತೀನಿ. ನೋಡಿದ್ರಲ್ಲ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೊಟೀನ್, ಎವ್ರಿಡೇ ಫಾಲೋ ಮಾಡೋವಂಥದ್ದು. ನಿಮಗೆ ನೋ ಫಿಲ್ಟರ್, ನೋ ಎಕ್ಸ್ಟ್ರಾ ಪ್ರಾಡಕ್ಟ್ಸ್, ನೋ ಫ್ಯಾನ್ಸಿ. ಸೊ ಎಲ್ಲನೂ ತೋರಿಸಿದ್ದೀನಿ ಹೇಗೆ ಯೂಸ್ ಮಾಡ್ತೀನಿ, ನಾನು ಏನು ಫಾಲೋ ಮಾಡ್ತೀನಿ ಅಂತ. ಸೊ ಇದೇ ಪ್ರಾಡಕ್ಟ್ಸ್ನ ನೀವು ಯೂಸ್ ಮಾಡ್ತೀರಾ ಅಂದರೆ ಅರೌಂಡ್ ಮಂತ್ಲಿ ಒಂದು 600-700 rupees ಬೀಳ್ಬೋದು ಅನಿಸುತ್ತೆ ಎವ್ರಿ ಮಂತು. ಯಾಕಂದರೆ ನಾನು ತೋರಿಸಿರೋದೆಲ್ಲ ಅಫೋರ್ಡಬಲ್ ಪ್ರಾಡಕ್ಟ್ಸು. ಸೊ ಯಾವುದು ತುಂಬ ಕಾಸ್ಟ್ಲಿ ಆಗಲ್ಲ ಅನ್ನೋ ಥರ ಏನೂ ಇಲ್ಲ. ನಾರ್ಮಲ್ ಆಗಿ ಎವ್ರಿ ಡೇ ಯೂಸ್ ಮಾಡ್ತೀವಿ ಅಂದರೂ 600-700 rupees ಆಗ್ಬೋದು. ಯಾಕಂದರೆ ಫೇಸ್ ವಾಶ್ ಆಗಿರ್ಬೋದು, ಈ ಬಾಡಿ ಲೋಷನ್ನು ಇದೆಲ್ಲ ನಿಮಗೆ ಸ್ವಲ್ಪ, ಆಮೇಲೆ ಡೇ ಕ್ರೀಮ್ ಏನು ತೋರಿಸಿದ್ದೀನಿ ಇದೆಲ್ಲ ಸ್ವಲ್ಪ ಜಾಸ್ತಿ ದಿನವೇ ಬರುತ್ತೆ. ಬಟ್ ಆಮೇಲೆ ಟೋನರು ಅಷ್ಟೇ, ಅದು ಕೂಡ ಜಾಸ್ತಿ ದಿನವೇ ಬರುತ್ತೆ. ಖಾಲಿ ಬೇಗ ಆಗೋದು ಯಾವುದು ಅಂತಂದರೆ ಸೀರಮ್ ಇದೆಯಲ್ಲ, ಅದು 15 ml ಅಷ್ಟೇ ಪ್ರಾಡಕ್ಟ್ ಅದು. ಸೊ ಅದು ಮಾತ್ರ ಎವ್ರಿ ಮಂತ್ ತೊಗೋತಿರ್ಬೇಕಾಗತ್ತೆ. ಇಲ್ಲಾಂದರೆ ನೀವು ಆಲ್ಟರ್ನೇಟಿವ್ ಆಗಿ 2 months once ತೊಗೋಬೋದು. ಯಾಕಂದರೆ ನಾನು ತೋರಿಸಿದ್ದೆಲ್ಲ ನಿಮಗೆ ದೊಡ್ಡ ಸೈಜ್ ಬಿಗ್ ಪ್ರಾಡಕ್ಟ್ಸ್ಗಳೇ. ಹಾಗಾಗಿ ಸೊ ಎವ್ರಿ ಮಂತ್ ಅರೌಂಡ್ 600-700 rupees ಬೀಳುತ್ತೆ ಈ ಸ್ಕಿನ್ ಕೇರ್ ರೊಟೀನ ಫಾಲೋ ಮಾಡೋಕ್ಕೆ. ಸೊ ಅಫೋರ್ಡಬಲ್ ರೇಂಜ್. ಇನ್ನು ಅದು ಬಿಟ್ಟರೆ ಬರೀ ಈ ಸ್ಕಿನ್ ಕೇರ್ ರೊಟೀನ್ ಫಾಲೋ ಮಾಡಿದ್ರೆ ಸಾಕಾ, ಇಷ್ಟು ಮಾತ್ರ ಮಾಡಿದ್ರೆ ಆಯಿತಾ ಅಂತ ಅಂದರೆ
ಇಲ್ಲ, ಸ್ಕಿನ್ ಕೇರ್ ಯಾವಾಗಲೂ ಏನು ಅಂದರೆ ಹೊರಗಡೆ ನಾವು ಇಷ್ಟೆಲ್ಲ ಮಾಡೋದು ಹೌದು, ಇದು ಕೂಡ ಬೆನಿಫಿಷಿಯಲ್ ಆಗುತ್ತೆ. ಬಟ್ ಇದ್ರ ಜೊತೆಗೆ ಸ್ಕಿನ್ಗೆ ಏನೇ ಹೊರಗಡೆ ಕಾಣಿಸಿದ್ರು ಅದು ಒಳಗಡೆಯಿಂದ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಒಳಗಡೆಯಿಂದ ನಾವು ಏನು ಮಾಡ್ತೀವಿ ಅದು ಹೊರಗಡೆ ಬೇಗ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ನೀರು ಕುಡಿಬೇಕು. ಫಸ್ಟ್ ಎಲ್ಲರೂ ಹೇಳೋದೇ ಹೈಡ್ರೇಷನ್ ಬಾಡಿಗೆ ತುಂಬ ಇಂಪಾರ್ಟೆಂಟು ಸ್ಕಿನ್ಗೆ. ಸೊ ಚೆನ್ನಾಗಿ ನೀರು ಕುಡಿಬೇಕು, ಅದರಿಂದ ಸ್ಕಿನ್ ಚೆನ್ನಾಗಾಗುತ್ತೆ. ಆಮೇಲೆ ಏನೇ ಟಾಕ್ಸಿನ್ಸ್ ಇದ್ರೂ ಅದು ಬೇಗ ಹೊರಗೆ ಬರುತ್ತೆ. ಇನ್ನು ಆ್ಯಕ್ನೆ ಇರೋರಿಗೂ ಅಷ್ಟೇ ಚೆನ್ನಾಗಿ ನೀರು ಕುಡೀರಿ ಅಂತ ಹೇಳ್ತಾರೆ. ಹಾಗಾಗಿ ಚೆನ್ನಾಗಿ ನೀರು ಕುಡಿಬೇಕು. ಆಯಿಲಿ ಅಥವಾ ತುಂಬ ಜಂಕ್ ಫುಡ್ಸು ಇದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಒಂದು ಒಳ್ಳೆ ರೊಟೀನ್, ಒಳ್ಳೆ ಲೈಫ್ ಸ್ಟೈಲು, ಈಟಿಂಗ್ ಹ್ಯಾಬಿಟ್ಸ್ನ ಫಾಲೋ ಮಾಡ್ತಾ ಬಂದರೆ ಈ ಸ್ಕಿನ್ ಕೇರ್ ಜೊತೆಗೆ ಅದು ಕೂಡ ಎಲ್ಲ ಮಾಡ್ತಾ ಬಂದರೆ ಬೆನಿಫಿಷಿಯಲ್ ಆಗುತ್ತೆ. ಸೊ ನಾನು ಅಷ್ಟೇ ಸಿಕ್ಕಾಬಡೆ 1 ಲೀಟ್ರದ್ದು ನಾನು ಅಷ್ಟೇ 1 ಲೀಟರ್ ಬಾಟಲು 2 ರಿಂದ 3 ದಿನಕ್ಕೆ ಖಾಲಿ ಮಾಡೇ ಮಾಡ್ತೀನಿ. ಅಂದರೆ ಬರೀ ಸ್ಕಿನ್ಗೆ ಅಂತಲ್ಲ, ನನಗದು ರೂಢಿ. ಸ್ವಲ್ಪ ಜಾಸ್ತಿ ನೀರು ನಾನು ಕುಡಿತೀನಿ, ಒಳ್ಳೆಯದು. ಜೊತೆಗೆ ಸ್ವಲ್ಪ ಹಣ್ಣು ತರಕಾರಿ ಇದೆಲ್ಲ ತಿನ್ನಬೇಕು. ಬಟ್ ನಾವೇನು ಮಾಡೋಕ್ಕಾಗುತ್ತೆ, ನಾವು ಅಷ್ಟೊಂದು ಎಲ್ಲನೂ ಫುಲ್ ಸೆಲೆಬ್ರಿಟೀಸ್ಗಳ ಥರ ಕಂಪ್ಲೀಟಾಗಿ ಇಷ್ಟೇ ಗ್ರಾಮ್ಸ್ ಲೆಕ್ಕದಲ್ಲಿ ಅಥವಾ ಇದನ್ನೇ ತಿಂತೀವಿ ಇದನ್ನೇ ತಿನ್ನಲ್ಲ ಅಂತ ನಾವು ಮಾಮೂಲಿ ಜನಗಳು ಮಾಡಲ್ಲ. ಹೌದು, ನಾವೆಲ್ಲ ಥರ ಐಟಮ್ಸ್ಗಳನ್ನೂ ತಿಂತೀವಿ, ಬಟ್ ಯಾವುದನ್ನೇ ಆದರೂ ಸ್ವಲ್ಪ ಕಂಟ್ರೋಲಲ್ಲಿ ಅವಾಯ್ಡ್ ಮಾಡಿಕೊಂಡು, ಅಂದರೆ ಹೆಲ್ತ್ಗೂ ಒಳ್ಳೆಯದು, ನಮ್ಮ ಸ್ಕಿನ್ಗೂ ಒಳ್ಳೇದಲ್ವ. ಸೊ ಏನು ತಿನ್ನಬೇಕು ಏನು ತಿನ್ನಬಾರ್ದು ನೋಡಿಕೊಂಡು ಎಲ್ಲನೂ ಒಂದು ಕಂಟ್ರೋಲಲ್ಲಿದ್ದರೆ ಎಲ್ಲನೂ ಚೆನ್ನಾಗೇ ಆಗುತ್ತೆ ಅಂತ ಹೇಳ್ತಾ ನಾನು ನನ್ನ ಸ್ಕಿನ್ ಕೇರ್ ರೊಟೀನ್ನ ಮುಗಿಸ್ತೀನಿ. ಸೊ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರೊಟೀನ್ ವಿಡಿಯೋ. ಎಲ್ಲರೂ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ, ಯೂಸ್ಫುಲ್ ಆಯಿತು ಅಂತ ಕೂಡ. ಸೊ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಕಂಟೆಂಟ್ ಜೊತೆ, ಯೂಸ್ಫುಲ್ ಕಂಟೆಂಟ್ ಜೊತೆ ವಾಪಸ್ ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ಯಾರ್ಯಾರಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬೈ.